ಗಂಡ ಹೆಂಡತಿ ದೂರ ಆಗ್ಬೇಕು ಅಂದ್ರೆ ಈಗ ತೀರಾ ಕಷ್ಟದಾಗಿರ್ಲಿಲ್ಲ. ಆದ್ರೆ ಅವಳು ದೂರ ಹೋಗೋದು ವೆಂಕಟೇಶನ ಮನೆಯವರಿಗೂ ಬೇಕಿರ್ಲಿಲ್ಲ. ಹಂಗಂತ ಮಗನಿಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೂ ಅವರಿಂದ ಆಗ್ಲಿಲ್ಲ. ಆಗ ಅವರೇನಂದ್ರಂತೆ ಗೊತ್ತಾ? ಅವ್ರ ಪಾಟಿಗೆ ಅವರು ಇದ್ದ, ನನ್ನ ಪಾಟಿಗೆ ನಾನು, ನನ್ನ ಕೆಲಸ ನಾನು ನೋಡಬೇಕು. ಅವ್ರ ಅಮ್ಮ ಹೇಳಿದ್ರೆ ಅವ್ರ ಅಪ್ಪ ಹೇಳಿದ್ರೆ ನಿಮ್ಮ ಮನೇಲಿ ಇದ್ದಲ್ಲಮ್ಮ, ಆ ಥರ ಇದ್ಬಿಡು ಮನೇಲಿ ಅಂತಾರೆ. ಅದ್ ಹೆಂಗೆ ಮನೆ ಮಗಳಾಗಿ ಇದ್ಬಿಡೋದಕ್ಕಾಗತ್ತೆ? ಮದುವೆ ಮಾಡ್ಕೊಂಡವನಿಗೆ ಕನಿಷ್ಠ ಸೌಜನ್ಯ ಇದ್ರು ಈಕೆ ಹಂಗೆ ಇರ್ತಿದ್ಲೇನು. ಆದ್ರೆ ಅವನು ಅದನ್ನ ತೋರಿಸ್ಲಿಲ್ಲ. ಹಂಗಾಗಿ ಸುಗನ್ಯಾ ನನಗೂ ಆಸೆ ಇರಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅತ್ತೆ ಮಾವ ಅನ್ನಿಸ್ಕೊಂಡವರು ಅದೇನಂದ್ರಂತೆ ಗೊತ್ತಾ? ಅವರಪ್ಪ ಹೇಳ್ತಾ ಇದ್ದಾರೆ, ಇದು ನಿಮ್ಮ ಸೈಟ್, ನಿಮ್ಮ ತೊಗೊಂಡಿದ್ದಮ್ಮ ಸೈಟು, ಇದು ಕಟ್ಟಿದ್ಮೇಲೆ ನಿನ್ನ ಹೆಸರು ತಾನೇ ಹೇಳುತ್ತೆ, ಆ ಥರ ಹೋಗಿ ಬಂದುಬಿಡು ಅಂತ ಹೇಳ್ತಾರೆ. ಅದರ್ಥ ನನಗೆ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯಿತು, ಇವರೇನು ಹೇಳ್ತಾರೆ, ಬೇರೆ ಜೊತೆನಲ್ಲಿ ಹೋಗಿ ಬಂದುಬಿಡು, ಅದು ನಿಮ್ಮ ಗಂಡ ಹೆಸರನ್ನೇ ಹೇಳ್ತಾರೆ ಅಂತ ಆ ಅರ್ಥ. ಆಮೇಲೆ ನನಗೆ ಗೊತ್ತು, ಮಾವನ ಹಂಗೆ ಹೇಳ್ತಾರೆ. ಅವ್ರ ತಂದಿನೂ ತಾಯಿ ಹತ್ರನೂ ಹೇಳಿದೆ, ನಿಮ್ಮ ಹುಡುಗ ನನ್ನ ಹತ್ರ ಬರ್ತಾ ಇಲ್ಲ ಅಂತ. ಇಷ್ಟ ಇದ್ರೆ ಬೇರೆ ಕಡೆ ಹೋಗ್ಬಿಟ್ಟು ಬಂದ್ಬಿಡು. ಇಂಥವರು ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡ ಮೇಲೆ ಇವರತ್ರ ಸುಮ್ಮನಿರೋದಕ್ಕಾಗತ್ತಾ? ಆಗ್ಲಿಲ್ಲ.